ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಹಳ್ಳಿ ಹೈದ 50 ಲಕ್ಷ ಗೆದ್ದು ಬಿಗಿದ್ದಾರೆ. ಹೊಸ ಮನೆ ಕಟ್ಟಿ ಮದುವೆ ಆಗೋ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಸುದೀಪ್ ವಾಪಸ್ ಬರೋ ಸುಳಿವನ್ನ ಕೊಟ್ಟಿದೆ ಬಿಗ್ ಬಾಸ್ ಟೀಮ್. ಇದರ ಡೀಟೇಲ್ಸ್ ಇಲ್ಲಿದೆ. ಬಿಗ್ ಬಾಸ್ ಟ್ರೋಫಿ ಗೆದ್ದ ಹಳ್ಳಿ ಹಾಯ್ದ, ಕನ್ನಡಿಗರ ಹೃದಯ ಕದ್ದ, 50 ಲಕ್ಷ ಗೆದ್ದ ಸವಾರಿ ಹುಡುಗ ಹನುಮಂತು ಬಿಗ್ ಬಾಸ್ ವಿನ್ನರ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಪ್ ಕೈಯಲ್ಲಿ ಹಿಡಿದು ಮುತ್ತಿಟ್ಟಿದ್ದಾನೆ ಹಳ್ಳಿ ಹಾಯ್ದ ಹನುಮಂತ. ಕನ್ನಡಿಗರ ಮನಸ್ಸು ಕದ್ದು ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸ ದಾಖಲೆ ಬ್ರೇಕ್ ಮಾಡಿರೋ ಹನುಮಂತ 50 ಲಕ್ಷ ಗೆದ್ದು ಬೀಗಿದ್ದಾನೆ. 119 ದಿನಗಳ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಟಕ್ಕೆ ತೆರೆ ಬಿದ್ದಿದೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದ ಹನುಮಂತು ಬಿಗ್ ಬಾಸ್ ವಿನ್ನರ್ ಆಗಿ ಟ್ರೋಫಿ ಗೆದ್ದಿದ್ದಾರೆ. ಬರೋಬ್ಬರಿ 5 ಕೋಟಿ ವೋಟ್ ಪಡೆದ ಹನುಮಂತ ಕನ್ನಡಿಗರ ಮನಸ್ಸು ಕದ್ದಿದ್ದಾರೆ. 50 ಲಕ್ಷ ಗೆದ್ದು ಬೀಗಿದ್ದಾರೆ. ಈ ಮೂಲಕ ಕರ್ನಾಟಕ ಜನರ ಫೇವರೇಟ್ ಎನಿಸಿಕೊಂಡಿದ್ದಾರೆ. ಅಲ್ಲದೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಕಪ್ ಹಿಡಿದ ಮೊದಲ ವಿನ್ನರ್ ಎಂಬ ಹೆಗಳಿಕೆಗೆ ಹನುಮಂತ ಪಾತ್ರರಾಗಿದ್ದಾರೆ. ಕನಸಿನ ಮನೆ ಕಟ್ಟಿಸಿ ಮದುವೆ ಆಗ್ತೀನಿ ಆಸೆ ಬಿಚ್ಚಿಟ್ಟ ಹಾಡುಗಾರ ಹನುಮಂತ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ. ಬಿಗ್ ಬಾಸ್ ಟ್ರೋಫಿ ಗೆದ್ದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹನುಮಂತು ಸಂತಸ ಹಂಚಿಕೊಂಡಿದ್ದಾರೆ. ನಾನು ಗೆದ್ದಿಲ್ಲ, ಕರ್ನಾಟಕದ ಜನತೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ ಅಂತ ಕನ್ನಡಿಗರು ಮತ್ತು ನಟ ಸುದೀಪ್ಗೆ ಹನುಮಂತು ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಪ್ರಶಸ್ತಿ ಗೆದ್ದ ಹಣದಲ್ಲಿ ಮನೆ ಕಟ್ಟಿಸಿ ಮದುವೆ ಆಗ್ತೀನಿ ಎಂದು ತಮ್ಮ ಕನಸನ್ನು ಬಿಚ್ಚಿಟ್ಟಿದ್ದಾರೆ. ಸೀಸನ್ 11ರ ಕಪ್ ಗೆದ್ದಿಲ್ಲ, ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಏನಾರ ಆಗ್ಲಿ ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವಕ್ಕ. ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರ ಹೊಳ್ಳಿ ತಿದ್ಕೊಂತೀವಕ್ಕ. ದೊಡ್ಡ ಮನೆ ಹೊರಗೆ ಹನುಮಂತು ಫ್ಯಾನ್ಸ್ ಸಂಭ್ರಮ. ಉತ್ತರ ಕರ್ನಾಟಕ ಹೋಲಿ ದೋಸ್ತ ಎಂದು ಜೈಕಾರ. ಹಾವೇರಿ ಜಿಲ್ಲೆ ಚಿಲ್ಲೂರು ಬಡ್ನಿ ಅನ್ನೋ ಕುಗ್ರಾಮದಲ್ಲಿ ಕುರಿ ಮೇಯಿಸುತ್ತಿದ್ದ ಹುಡುಗ ಹನುಮಂತು ಹಾಡನ್ನು ಹಾಡುತ್ತಲೇ ಸರಿಗಮಪ ವೇದಿಕೆಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡಿದ್ರು. 2019ರಲ್ಲಿ ಸರಿಗಮಪ ಸೀಸನ್ 15 ಕಾರ್ಯಕ್ರಮದ ಮೂಲಕ ಜನರ ಮನ ಗೆದ್ದಿದ್ರು. ಇದೀಗ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಗೆಲುವಿನ ಪತಾಕೆಯನ್ನು ಹಾರಿಸಿದ್ದಾರೆ. ಹನುಮಂತನ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಉತ್ತರ ಕರ್ನಾಟಕ ಹುಲಿ ದೋಸ್ತ ಎಂದು ಜೈಕಾರ ಕೂಗಿದ್ದಾರೆ. ಈ ಮಧ್ಯೆ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಕೂಡ ಸಂತಸ ಹಂಚಿಕೊಂಡಿದ್ದಾರೆ. ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದಾರೆ, ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದ್ವಿ ಅದು ಮೇಡಮ್. ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲಾಂಕ್ ಪೇಪರ್ ಆಗಿ ಹೋಗಿದ್ದು, ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. 2 days ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಅಂಡ್ ಎಂಡ್ ಆಫ್ ದ ಡೇ ನನಗಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದು, ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ. ಆಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು, ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾನೇ ಖುಷಿ ಇದೆ. ಮುಂದಿನ ಸೀಸನ್ಗೂ ಇರ್ತಾರಾ ಸುದೀಪ್ ಮನವೊಲಿಸುತ್ತಾ ಬಿಗ್ ಬಾಸ್ ತಂಡ. ನಿರೂಪಕರಾಗಿ ಇದು ನನ್ನ ಕೊನೆಯ ಸೀಸನ್ ಎಂದು ಸುದೀಪ್ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಶೋ ನಿರ್ದೇಶಕ ಪ್ರಕಾಶ್ ಗೋಪಾಲಕೃಷ್ಣ ಸುದೀಪ್ ರನ್ನು ಮನವೊಲಿಸೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಮುಂದಿನ ಸೀಸನ್ಗೂ ಸುದೀಪ್ ಅವರೇ ಇರ್ತಾರೆ. ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಶೋ ಇಮ್ಯಾಜಿನ್ ಮಾಡೋಕೆ ಆಗಲ್ಲ. ನಾವು ಸುದೀಪ್ ಸರ್ ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊನೆ ಸೀಸನ್ ಅಲ್ಲ, ನೆಕ್ಸ್ಟ್ ಸೀಸನ್ ಬರುತ್ತೆ, ಮಾತುಕತೆ ಇದೆ. ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಕನ್ವಿನ್ಸ್ ಮಾಡ್ತೀವಿ. ಸೀಸನ್ ಸಾಕು, ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು. ನಾವು ಮತ್ತೆ ಇನ್ನೊಂದ್ಸಲ ಮಾತಾಡ್ತೀವಿ. Something first. ಒಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಟಕ್ಕೆ ತೆರೆ ಬಿದ್ದಿದೆ. ಟ್ರೋಫಿ ಗೆದ್ದ ಹನುಮನಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಧನು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.